ಹಲೋ, ನಾನಿವತ್ತು ಸ್ವೀಟ್ ಕಾರ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಕಡ್ಬಿನ ಪಾತ್ರನ ಇಟ್ಕೊಂಡು ಅದರೊಳಗಡೆ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಹಟ್ಟನ್ನ ಇಟ್ಕೋಬೇಕು. ಅದರೊಳಗಡೆ ಜೋಳನ ನಾನು ಸಿಪ್ಪೆ ತೆಗೆದು ಈ ಥರ ಅರ್ಧ ಮುರಿದಿಟ್ಕೊಂಡಿದ್ದೀನಿ. ಅದರೊಳಗಡೆ ಹಾಕಿ ಉಪ್ಪಿನ ಪುಡಿನ ಉದುರಿಸ್ಬೇಕು. ಮತ್ತು ಉಲ್ಟಾ ಮಾಡಿ ಅದ್ರ ಮೇಲೂ ಕೂಡ ಉಪ್ಪಿನ ಪುಡಿನ ಉದುರಿಸಿ ಈ ಥರ. ಆಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ಉಪ್ಪಿನ ಪುಡಿನ ಅದ್ರ ಮೇಲೆ ಹಾಕಬೇಕು. ಉಲ್ಟಾ ಮಾಡಿ ಮತ್ತೆ ಅದ್ರ ಮೇಲೂ ಉಪ್ಪಿನ ಪುಡಿನ ಉದುರಿಸಿ ಎಲ್ಲದ್ರ ಮೇಲೆ ಈ ಥರ ಉದುರಿಸ್ಬೇಕು. ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ, ಬಿಸಿ ಇದೆ, ಹಂಗಾಗಿ ಏನಾದರೂ ಒಂದು ತೊಗೊಂಡು ಅದನ್ನು ಉಲ್ಟಾ ಮಾಡ್ಕೊಳ್ಳಿ, ಯಾಕಂದರೆ ಕೈ ಸುಡುತ್ತೆ. ಅದ್ರ ಮೇಲೆ ಉಪ್ಪಿನ ಪುಡಿ ಉದುರಿಸಿ ಈ ಥರ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಎಲ್ಲನೂ ತೆಗ್ದು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟು ಒಂದು ಲೈನ್ನ ಬಿಡಿಸ್ಕೊಳ್ಳಿ ಈ ಥರ. ಆಗ ಜೋಳ ಬಿಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ, ಬೇಗ ಕೂಡ ಬಿಡಿಸ್ಕೋಬೋದು. ಹೊರಗಡೆ ಮಕ್ಕಳಿಗೆ ಏನೇನೋ ಪೌಡ್ರ್ ಹಾಕಿ ಕೊಡೋ ಅಂಥದ್ದನ್ನ ತಿನ್ನಿಸೋದ್ರ ಬದಲು ಈ ಥರ ಮನೇಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಸ್ವಲ್ಪ ನಿಂಬೆಹಣ್ಣ ಬೀಜ ತೆಗೆದ್ಬಿಟ್ಟು ಹಿಂಡ್ಕೋಬೇಕು. ಹಿಂಡ್ಕೊಂಡು ಉಪ್ಪಿನ ಪುಡಿನ ತೊಗೊಂಡು ಮೊದಲೇ ಹಾಕಿರ್ತೀವಿ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕು. ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡ್ರು ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಜಾಸ್ತಿ ತಿನ್ನೋರು. ಮತ್ತು ತುಪ್ಪನ ಜಿನ್ಗಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿಂದರೆ ತುಂಬಾ ಚೆನ್ನಾಗಿರುತ್ತೆ.